ನಿಮಗೊಬ್ಬ ಮಗ ಇದ್ದಾನೆ ಈಗ, ಅವನ ಸರ್ಕಾರಿ ನೌಕರಿಗೆ ಬಂದ ಅಂತ ಇಟ್ಕೊಳ್ಳಿ, ಡು ಯು ಯೂಸ್ ರಿಸರ್ವೇಷನ್? ನನಗೆ ಅವಾಗ ಬೇಡ ಅಂತ ಅನ್ಸುತ್ತೆ ಸರ್. ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀನಿ. ಯಾಕಂದರೆ ನನಗೆ ಅಂಬೇಡ್ಕರ್ ಅವ್ರ ಪ್ರಕಾರನೇ ನಾನು ಈ ಎಜುಕೇಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಪೊಸಿಷನಿಗೆ ಬಂದಿರ್ತೀನಿ. ನನಗೆ ಇವಾಗ ಎಬಿಲಿಟಿ ಇರುತ್ತೆ, ಅಟ್ಲೀಸ್ಟ್ ನನ್ನ ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕೋ, ಹೆಲ್ತ್ ನೋಡ್ಕೊಳ್ಳಿಕ್ಕೋ, ಇಲ್ಲ ಅವ್ನು ಬೇರೆ ಪ್ರಾಸ್ಪೆಕ್ಟಿವಲ್ಲಿ ಅವನಿಗೆ ಬೆಳೆಸಲಿಕ್ಕೆ ನನಗೆ ಆಲ್ರೆಡಿ ಸ್ವಲ್ಪ ನನ್ನ ಬರ್ತಿರ್ತಕ್ಕಂಥ ಫೈನಾನ್ಷಿಯಲ್ ಕಂಡೀಷನ್ ಒಳಗಡೆ ನಾನು ಮ್ಯಾನೇಜ್ ಮಾಡ್ಬೋದು. ಬಟ್ ನನಗಿಂತ ಕೆಳ ಹಂತದಲ್ಲಿ ಕೆಲವರು ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಒಲ್ಲಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್, ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದು ಕುಟುಂಬದಲ್ಲಿ ನಾನು ಅಂಬೇಡ್ಕರ್ ನೀಡಿರ್ತಕ್ಕಂಥ ಒಂದು ತತ್ವದ ಆಧಾರದ ಮೇಲೇನೋ, ಅವ್ರು ನೀಡಿರ್ತಕ್ಕಂಥ ಒಂದು ಅವಕಾಶದ ಮೇಲೆ ನಾನು ಇದನ್ನು ಪಡ್ಕೊಂಡಿರ್ತೀನಿ ಆಲ್ರೆಡಿ. ಸೊ ಪಡ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ನನ್ನ ಫ್ಯೂಚರ್ ಫ್ಯಾಮಿಲಿಗೆ ಅದೇ ಕ್ಲೇಮನ್ನು ನಾನು ತೊಗೊತೀನಿ ಅಂದರೆ ತಪ್ಪಾಗ್ಬೋದು, ಅದು ತಪ್ಪೇ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರೋರೆಲ್ಲ ಬಡವ್ರ ಮಕ್ಕಳೇ ಸರ್. ಫಸ್ಟ್ ಜಾಬ್ ಹೋಲ್ಡರ್ಸ್ಗಳೇ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರೋದು. ಅವ್ರ ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ನೌಕರಿಗಳಿರೋರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಲ್ಲ ಸರ್. ಅಷ್ಟರ ಮಟ್ಟಿಗೆ ಡಿಫಿಕಲ್ಟೀಸ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ. ವೈಯಕ್ತಿಕವಾಗಿ ನೋಡೋದಾದರೆ ತುಂಬ ಡಿಫಿಕಲ್ಟೀಸ್ಗಳಿದೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಒಂದನೇದು, ವಿ ಕೆನಾಟ್ ಅಪ್ಹೆಲ್ಡ್ ಅವರ್ ಫಿಸಿಕಲ್, ನಮ್ದು ಏನು ಫಿಸಿಕ್ ಇದೆ ಅದನ್ನು ಮೇಂಟೈನ್ ಮಾಡ್ಲಿಕ್ಕಾಗಲ್ಲ ಅಲ್ಲಿ. ಇಲ್ಲಿ ಆ್ಯಕ್ಚುಲಿ ಪೊಲೀಸಿಂಗ್ ಬಂದ ಮೇಲೆ ಯಾಕೆ ಸರ್ ನಮಗೆ ಒತ್ತಡ ಜಾಸ್ತಿ, ಮತ್ತು ಕೆಲಸದ ಅವಧಿ ಅನ್ನೋದು ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ. ಈಗ ಫಿಕ್ಸ್ಡ್ ಟೈಮಿಂಗ್ ಇತ್ತು ಅಂತಂದರೆ 8 hours to 8 hours ಡ್ಯೂಟಿ ಅಂತ ಹೇಳಿದರೆ, ಸೊ ಎವ್ರಿಬಡಿ ಅವ್ರ ಫಿಸಿಕಲ್ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಸ್ವಲ್ಪ ವರ್ಕೌಟ್ ಇತ್ಯಾದಿ ಮಾಡ್ತಾರೆ, ಏನಾದರೂ ಮಾಡ್ಬೋದು ಸರ್. ಅದಾದಮೇಲೆ ನಾವು ಸರಿಯಾದ ಊಟ ತಿನ್ನೋಕ್ಕಾಗಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ. ಕಾರಣ ಏನಪ್ಪ ಅಂತಂದರೆ, ಇವತ್ತು ನಾನು ಇಲ್ಲಿರ್ತೀನಿ, ನಾನು ಸ್ಟೇಷನಿಗೆ ಹೋದೆ ಅಂದರೆ ಯಾವ ವರ್ಕಿಗೆ ನಾನು ಅಲರ್ಟ್ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ, ಎಂಥ ಕೇಸ್ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲ್ಲ. ಹೆಣಕಾಯೋ ಕೆಲಸದಿಂದ ಹಿಡಿದುಬಿಟ್ಟು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಟ್ಟು ಅವ್ರ ಮನೆ ತಲುಪಿಸೋವ್ರ ಜವಾಬ್ದಾರಿ ನಮ್ಮದೇ ಇರುತ್ತೆ. ಜೋಡಿ ಕೊಲೆ ಬಂದ್ಬಿಡ್ಬೋದು, ಏನಾದರೂ ಬರ್ಬೋದು ಸರ್. ಅಲ್ಲಿ ಏನು ಸಿಗುತ್ತೆ ಅದೇ ಅನ್ನ ತಿನ್ನಬೇಕು ಸರ್. ನಾನು ಆ ಟೈಮಲ್ಲಿ ನಾನು ಅಲ್ಲಿ ಪ್ರೋಟೀನ್ ಇಲ್ಲ, ನನಗೆ ಇದರಲ್ಲಿ ವಿಟಮಿನ್ಸ್ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಹೊಟ್ಟೆ ತುಂಬಬೇಕು. ಅದಾದಮೇಲೆ ನಾನು 18 ತಾಸುಗಳು ನಾವು ನಿಲ್ಲೋದ್ರಿಂದ ನಮ್ಮ ಬೆಲ್ಟ್ ಕಟ್ಕೊಂಡಿರ್ತೀವಲ್ಲ ಸರ್, ಆ ಬೆಲ್ಟಿಂದ ತುಂಬ ಪ್ರೆಷರ್ ಇರುತ್ತೆ. ಆ್ಯಕ್ಚುಲಿ ನಮಗೆ ತುಂಬ ಟೈಟ್ ಇರುತ್ತೆ ಬೆಲ್ಟ್ ನಮ್ಮದೆಲ್ಲ. ನೀವೆಲ್ಲ ಹೇಳ್ತೀರಿ ಪೊಲೀಸ್ ಆಫೀಸರ್ಸ್ಗಳು ಯಾಕೆ ಫಿಸಿಕಲ್ ಫಿಟ್ ಇರಲ್ಲ ಅಂತಂದರೆ, ನಾವು ಫಿಸಿಕಲ್ ಫಿಟ್ ಇರ್ತೀವಿ, ಬಟ್ ಎಕ್ಸ್ಟರ್ನಲ್ ಅಪಿಯರೆನ್ಸು ನಮ್ಮದು ಚೇಂಜ್ ಆಗ್ತಾ ಇರುತ್ತೆ. ನಾವು ನಿಂತಿರ್ಬೇಕಷ್ಟೇ, ನಿಲ್ಲುವಂಥ ಕೆಲಸನೇ ಜಾಸ್ತಿ ಪೊಲೀಸಿಂಗ್ ಒಳಗಡೆ, ಪ್ರೆಸೆನ್ಸ್ ತೋರಿಸುವಂಥದ್ದು. ಈಗ ಸಾರ್ವಜನಿಕರಿಗೆ ಹೌದಲ್ಲ, ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾನೆ ಅಂತಂದರೆ ಎಷ್ಟೋ ಕ್ರೈಮ್ಗಳು ಪ್ರಿವೆನ್ಷನ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಪ್ರೆಸೆನ್ಸ್ ಅನ್ನೋದು ಅಲ್ಲಿ ನಿಂತ್ಕೊಂಡಾಗ ಸರ್ ಸಬ್ ಇನ್ಸ್ಪೆಕ್ಟರ್ಗಿಂತ ಕೆಳಗಡೆ ಇರ್ತಕ್ಕಂತಹ ಸಿಬ್ಬಂದಿಗಳು, ಅಧಿಕಾರಿಗಳು ತುಂಬ ಕೆಲಸ ಮಾಡ್ತಾರೆ ಸರ್. ಒಂದು ದಿನಕ್ಕೆ ಮಿನಿಮಮ್ ಅಂತರೂ ಅವ್ರು 12ರಿಂದ 16 ತಾಸು ಆಗೋವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್ ಎಲ್ಲರೂ. ಹೌದು ಸರ್, ಹೆಡ್ ಕಾನ್ಸ್ಟೇಬಲ್ಸು, ASIsಗಳು ತುಂಬ ಕೆಲಸ ಮಾಡ್ತಾರೆ ಅವರೆಲ್ಲ. ಆ್ಯಕ್ಚುಲ್ ಫೀಲ್ಡ್ ವರ್ಕ್ ಇರೋದೇ ಅವರಿಂದ ಸರ್. ಆ್ಯಕ್ಚುಲಿ ಇನ್ಫಾರ್ಮೇಷನ್ ಬರೋದೇ ಅವರಿಂದ, ಆ್ಯಕ್ಚುಲಿ ಪ್ರಿವೆನ್ಷನ್ಸ್ಗಳಾಗೋದೇ ಅವರಿಂದ, ಡಿಟೆಕ್ಷನ್ಗಳಾಗೋದು ಕೂಡ ಅವರಿಂದಾನೆ. ನಾವು ಹಿರಿಯಧಿಕಾರಿಗಳಂತ ಹೇಳಿ ಅವರು ಸೂಪರ್ವಿಷನ್ ಮಾಡ್ತಿರ್ತಾರೆ, ಅವ್ರ ಗೈಡ್ಲೈನ್ಸ್ ಅಂದರೆ ಎಲ್ಲ ನಡೀತಾ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ಬಂದುಬಿಟ್ಟು ಫೀಲ್ಡಲ್ಲಿ ವರ್ಕ್ ಮಾಡುವಂಥವರೆಲ್ಲ ಕೆಳಹಂತದ ಸಿಬ್ಬಂದಿಗಳೇ. ಸೊ ಅವ್ರು ಇರೋದ್ರಿಂದನೇ ಪೊಲೀಸ್ ಡಿಪಾರ್ಟ್ಮೆಂಟು ಇವತ್ತು ನನ್ನ ಪ್ರಕಾರ ಕೆಲಸ ನಿರ್ವಹಿಸ್ತಿದೆ ಅಂಥೇಳಿ ನನ್ನ ಅಭಿಪ್ರಾಯ ಸರ್, ನಾನು ಬಂದಿರೋ ಎಕ್ಸ್ಪೀರಿಯನ್ಸ್ ಮೇಲೆ. ನೀವು ಹೇಳ್ತಿರಲ್ಲ ಪೊಲೀಸ್ನವರು ಆರೋಗ್ಯ ಅಥವಾ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಯಾಕೆ? ಈಗ ಡ್ಯೂಟಿಗೆ ಹೋಗಿ ಮೊದಲು ಅವ್ರು 1 hour ವಾಕಿಂಗು, ಜಾಗಿಂಗು ಅಥವಾ ಮನೇಲಿ ಏನಾರು ವರ್ಕೌಟ್, ಸೊ ಕಾಂಟ್ ಡೂ ಇಟ್. ಸ್ಟೇಷನಿಗೆ ಹೋಗ್ತೀನಿ ಆ್ಯಸ್ ಎ ಕಾನ್ಸ್ಟೇಬಲ್, ನಾನು ಸ್ಟೇಷನಿಗೆ ಹೋಗ್ತೀನಿ. ನಾನು ಬೆಳಗ್ಗೆ ನಮ್ಮದೆಲ್ಲ ಡ್ಯೂಟಿ ಡೆಪ್ಯೂಟ್ ಆಗುತ್ತೆ, ನನಗೆ FSLಗೆ ಕಳಿಸ್ತಾರೆ ಇವತ್ತು ಫಾರೆನ್ಸಿಕ್ ಲ್ಯಾಬ್ಗೆ. ಈ ಪ್ರಕರಣದಡಿಯಲ್ಲಿ ನೀವು ಫಾರೆನ್ಸಿಕ್ ಲ್ಯಾಬಿಗೆ ಹೋಗ್ಬಿಟ್ಟು ಕೊಟ್ಟು ಆರ್ಟಿಕಲ್ನ ಕಲೆಕ್ಟ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಈಗ ನಾನು ಇಲ್ಲಿಂದ ಹೋಗಿ ಫಾರೆನ್ಸಿಕ್ ಕಲೆಕ್ಟ್ ಮಾಡಿರೋದನ್ನು ಸ್ಟೇಷನ್ದು ಒಂದು 10 ಆರ್ಟಿಕಲ್ಗಳಿರ್ತದೆ, ಅದನ್ನು ನಾನು ಕಲೆಕ್ಟ್ ಮಾಡ್ಕೊಂಬರ್ಬೇಕಂದ್ರೆ DCP ಸರ್ದು ಆರ್ಡರ್ ಆಗಿರುತ್ತೆ. ಆ ಆರ್ಡರ್ ತೊಗೊಂಡೋಗಿ ಅಲ್ಲಿ ಕೊಟ್ಟ ಮೇಲೆ ಅವ್ರು ನಮಗೆ ವಾಪಸ್ ಕೊಡ್ತಾರೆ ಆರ್ಟಿಕಲ್ಲು. ಆ ಆರ್ಟಿಕಲ್ ತಂದು ನಾನು ಹಿಂಗೆ ಇಟ್ಬಿಟ್ಟೆ ಅಂದ್ರೆ ಆಗಲ್ಲ. ಅದು ಅಲ್ಲಿ ಹೋಗಿ ಅಲ್ಲಿದ್ದು ಪ್ರೊಸೀಜರ್ ಮುಗಿಸ್ಕೊಂಡು ಎಲ್ಲ ಆರ್ಟಿಕಲ್ಗಳನ್ನ ತೊಗೊಂಡ್ಬಿಟ್ಟು ನಾನು ಸ್ಟೇಷನಿಗೆ ಬಂದು ಕನ್ಸರ್ನ್ IOಗಳಿಗೆ ನಾನು ಒಪ್ಪಿಸ್ಬೇಕು. ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ನಂದು 2-3 ಆರ್ಟಿಕಲ್ ಇರುತ್ತೆ, ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ದು ಇರುತ್ತೆ, ಇನ್ಸ್ಪೆಕ್ಟರ್ದು ಇರುತ್ತೆ, ACPಗಳದ್ದು ಇರುತ್ತೆ. ಆ ಆರ್ಟಿಕಲ್ಗಳನ್ನು ನಾನು ತಲುಪಿಸೋವರೆಗೆ ಜವಾಬ್ದಾರಿ ನಂದೇ, ನನ್ನ ತಲೆ ಮೇಲೇ ಅದರ ಭಾರ ಇರುತ್ತೆ. ಯಾಕಂದರೆ ಆ ಆರ್ಟಿಕಲ್ ಬಿಲಾಂಗ್ಸ್ ಟು ಹಾನರಬಲ್ ಕೋರ್ಟ್, ಅದು ಕೋರ್ಟ್ ಆರ್ಟಿಕಲ್ ಆಗಿರುತ್ತೆ. ಕಳೆದೋಯ್ತು ಅಂತಂದರೆ ನೌಕರಿನ ಹೋಗುತ್ತೆ. ಸೊ ಅವ್ರು ಸೀರಿಯಸ್ ಅಫೆನ್ಸ್ ಆಗ್ಬಿಡ್ತದೆ. ಹೌದು ಸರ್, ಸಾಕ್ಷಿ ಸರ್. ನಾನು ಯಾವುದೇ ಒಂದು ಪ್ರಕರಣದಡಿಯಲ್ಲಿ ನಾನು ಅಮಾನತು ಪಡಿಸಿರ್ತಕ್ಕಂಥ ಯಾವುದೇ ಒಂದು ಮಟೀರಿಯಲ್ ಇರಲಿ, ಅದು ಕೋರ್ಟ್ ಮಟೀರಿಯಲ್ಲು, ಪೊಲೀಸ್ ಅಧಿಕಾರಿ ಮಟೀರಿಯಲ್ ಆಗಿರಲ್ಲ ಅದು. ಆ ಕೇಸಲ್ಲಿ ನಾನು ಈ ಬುಕ್ಕನ್ನು ನಾನು ಸೀಸ್ ಮಾಡ್ತಿದ್ದೀನಿ ಅಂತಂದರೆ ಇದನ್ನು FSLಗೆ ಅದು ಫೋರ್ಜರಿ ಆಗಿದೆ ಇಲ್ಲ ಅಂಥೇಳಿ ನಾನು ಕಳಿಸ್ಕೊಟ್ಟ ಮೇಲೆ ಅದರ ರಿಪೋರ್ಟ್ ಬಂದಾಗ ರಿಪೋರ್ಟ್ ಅಷ್ಟೇ ನಂದು, ಆದರೆ ಆರ್ಟಿಕಲ್ ಹಾಕಿದ್ದೀವಲ್ಲ ಅದನ್ನು ಹಾಗೆ ವಸ್ತು ಅದು ಆ ಕೇಸ್ ಟ್ರಯಲ್ ನಡೆದು ಕನ್ವಿಕ್ಷನ್ ಆಗಿ ಪನಿಷ್ಮೆಂಟ್ ಆಗೋವರೆಗೂ ಒಂದು ಆರ್ಟಿಕಲ್ ಕೋರ್ಟ್ ಆರ್ಟಿಕಲ್ ಆಗಿರುತ್ತೆ. ಸೊ ಅದನ್ನು ಕಾಪಾಡುವಂಥದ್ದು ಕರ್ತವ್ಯ ನಮ್ಮ ಮೇಲೆ ಇರುತ್ತೆ.
ಸೊ ಹಾಗಾಗಿ ಅದು ಕಳೆದು ಹೋಯ್ತಂದ್ರೆ ನನ್ನ ನೌಕರಿನೇ ಹೋಗ್ಬಿಡುತ್ತೆ ಸರ್. ಎಲ್ಲಿಂದ ಅಂತ ತರೋಕ್ಕಾಗುತ್ತೆ? ಸೇಮ್ ಮಚ್ ನಾನು ಸೀಸ್ ಮಾಡೋಕ್ಕಾಗಲ್ಲ, ಅದೇ ಬ್ಲಡ್ ಅದ್ರ ಮೇಲೆ ಸಿಗಲ್ಲ. ಅದು ಆರ್ಟಿಕಲ್ ಎಲ್ಲರೂ ಕಳೆದುಬಿಟ್ಟೆ ಅಂತಂದರೆ ಆ ಭಾರ ಇರೋದ್ರಿಂದ ಅವರೆಲ್ಲ ಯಾವಾಗ ಬಂದು ತೊಗೊಂಡೋಗ್ತಾರೆ, ಎಲ್ಲರೂ ಕರೆಸ್ಬಿಟ್ಟು ಅವ್ರ ಸೈನ್ ತೊಗೊಂಡು ಅವ್ರಿಗೆ ಕೊಟ್ಟು ಅದ್ರ ಮೇಲೆ ನಾನೊಂದು ರಿಪೋರ್ಟ್ ಕೊಡ್ಬೇಕು ಮತ್ತೆ. ಸೊ ಈ ಕೆಲಸ ನಿರ್ವಹಿಸೋದ್ರೊಳಗೆ 6 ಗಂಟೆಗೆ ಅಲ್ಲಿಂದ 6 ಗಂಟೆ ಮುಗಿಸ್ಕೊಂಡು ಇಲ್ಲಿಗೆ 8 ಗಂಟೆಗೆ ಬರ್ತೀನಿ. 8 ಗಂಟೆಯಿಂದ ಇವ್ರನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದ್ರೊಳಗೆ ರಾತ್ರಿ 12 ಗಂಟೆ ಆಗಿರುತ್ತೆ. ಮನೆಗೆ ರಾತ್ರಿ 1 ಗಂಟೆ ಬರೋದು, 1 ಗಂಟೆ ಬರೋದು, ಅಗೇನ್ ಮಲಗೋದು, ಅಗೇನ್ 6:30 ಎದ್ದುಬಿಟ್ಟು ಅಗೇನ್ ಸ್ನಾನ ಮಾಡೋದು, ಹೋಗ್ತಾ ಇರೋದಷ್ಟೇ. ಮಕ್ಕಳಿಗೆ ಸ್ವಲ್ಪ ರೆಡಿ ಮಾಡೋದಾಗಿರ್ಬೋದು, ಸ್ವಲ್ಪ ತಿನ್ನಿಸೋದಾಗಿರ್ಬಿಟ್ಟು ಮಾಡಿಬಿಟ್ಟು ಹೋಗೋದಷ್ಟೇ. ಪೊಲೀಸ್ ಇಲಾಖೆಯಲ್ಲಿ ಸ್ವಲ್ಪ ಸಮಯದ ಅಭಾವ ಇದೆ ಸರ್. ಹಾಗಾಗಿ ತಾವು ಫಿಟ್ನೆಸ್ ಬಗ್ಗೆ ಹೇಳ್ತಿರಲ್ಲ, ಒಂದಿನ ನಾನು ಮಾಡ್ಬೋದು, 2ನೇ ದಿನಕ್ಕೆ ಹಾಗೆ ಹೋಗ್ಬೇಕಂದ್ರೆ ಬೇರೆ ಕೆಲಸಗಳು ಸಿಕ್ಬಿಟ್ಟಿರುತ್ತೆ ನಮಗೆ. ಹಾಗಾಗಿ ಅಲ್ಲಿ ಬಿಜಿ ಆಗಿಬಿಡ್ತೀವಿ. ಎಕ್ಸಾಂಪಲ್ ಒಂದೊಂದು ಕೇಸ್ಗಳಲ್ಲಿ 4 ತಿಂಗಳು ಊರು ಬಿಡ್ಬೇಕಾಗತ್ತೆ. ಈಗ ಉದಾಹರಣೆಗೆ ಯಾರೋ ಒಬ್ಬ ಮರ್ಡರ್ ಮಾಡಿ, ಉದಾಹರಣೆಗೆ ಒಂದು ಕೇಸ್ ಬಂದಿತ್ತು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಒಬ್ಬ ಕ್ಯಾಬ್ನ ತೊಗೊಂಡು ಆ ಕಾರ್ನ ಕದಿಯೋದಕ್ಕೆ ಆ ಡ್ರೈವರ್ನ ಮರ್ಡರ್ ಮಾಡಿ ಗೋರಖ್ಪುರಕ್ಕೆ ಹೋಗ್ಬಿಟ್ಟಿದ್ರು ಅವರು, ನಮ್ಮ ಬಿ ಕೆ ಶಿವರಾಮ್ ಸಾಹೇಬ್ರೆಲ್ಲರು. ಸೊ ಆ ಸಾಹೇಬ್ರು ಏನು ಮಾಡ್ತಾರೆ, ಒಂದು ವಾರ ಗೋರಖ್ಪುರಕ್ಕೆ ಹೋಗ್ತಾರೆ. ಸೊ ಆ ಥರ ಹೋದ್ರೆ ಹೋಯ್ತು. ಹೋಗ್ತೀವಿ ಸರ್, ಬೇಜಾನ ಹೋಗ್ತೀವಿ ಸರ್. ನಮ್ಮಲ್ಲಿ ಈಗ ಮಾರತಳ್ಳಿದೆ ಹೇಳೋದಾದರೆ ನಮ್ಮಲ್ಲಿ ಗೋಲ್ಡ್ ಕೇಸ್ ಆಗಿದೆ. ಒಂದು ಯಮ್ಲೂರಲ್ಲಿ ಅರೌಂಡ್ ಒಂದು 10 kg ಅಷ್ಟು ಗೋಲ್ಡ್ ತೊಗೊಂಡು ಹೋಗಿದ್ದಾರೆ, ನೇಪಾಳೀಸ್ ಅಂತೇಳಿ ಕದ್ಬಿಟ್ಟಿದ್ದಾರೆ. ಹೌದು, ನಮ್ಮ ಟೀಮ್ ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟಿಗೆ 3 ತಿಂಗಳು, ಆಮೇಲೆ 3 ತಿಂಗಳಿಗೆ 6 ತಿಂಗಳು ಅಲ್ಲೇ ವಾಸ ಇದ್ದಾರೆ ಸರ್. ಲೆಕ್ಕ ಹಾಕಿ ಕಾಮನ್ ಮ್ಯಾನ್, ಲೈಕ್ ಎ ಕಾಮನ್ ಮ್ಯಾನ್. ಅಲ್ಲಿಗೆ ಹೋಗಿ ಅಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಅಪರಾಧಿ ಅಲ್ಲಿ ಬಂದಿದ್ದಾನಿಲ್ಲ, ಅವ್ನು ಹೆಂಗೆ ಹಿಡಿಯೋದು, ತೊಗೊಂಬರೋದು ಹೆಂಗೆ, ಅದು ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಬರುತ್ತೆ, ಬೇರೆ ನೇಪಾಳ ಇಂಡಿಯಾ ರಿಲೇಷನ್ ಮೇಲೆ ಬರುತ್ತೆ. ಅವ್ನು ಇರೋದ್ರ ಬಗ್ಗೆ ಪ್ರೆಸೆನ್ಸ್ ಕಂಡುಹಿಡಿಲಿಕ್ಕೆ ಏನೂ ಯೂಸ್ ಮಾಡ್ತಿರಲ್ಲ ಅಂತ ಕಳ್ರಂದ್ರು. ಮೊಬೈಲ್ ಯೂಸ್ ಮಾಡ್ತಾ ಇರಲ್ಲ, ಎಲ್ಲ ಆ ಕಡೆ ಎಲ್ಲ ಫೇಸ್ಬುಕ್ ನಡೆಯುತ್ತೆ. ಫೇಸ್ಬುಕ್ಕು, ಟ್ವಿಟರ್ ಅಂಥವೆಲ್ಲ ಜಾಸ್ತಿ ಮಾಡ್ತಾರೆ, ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಕಮ್ಯುನಿಕೇಷನ್ ಜಾಸ್ತಿ. ಸೊ ಹಾಗಾಗಿ ಆ ಡಾಟಾವನ್ನು ಪಡೆದುಬಿಟ್ಟು ಆ ಡಾಟಾದ ಮೇಲೆ ವರ್ಕ್ ಮಾಡಿ ಅವ್ರನ್ನ ಹಿಡಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವೇ ಲೋಕಲ್ ಏಡ್ಸ್ಗಳ ಥರ ಅಲ್ಲಿ ಫಿಟ್ ಆಗಿರಬೇಕು. ನಾವು ಬೆಳಂದೂರಲ್ಲಿದ್ದಾಗ ATM ದರೋಡೆಗಳಾಗಿದ್ವು. ಅಂದರೆ ATM ಗ್ಯಾಸ್ ಕಟರ್ಗಳಿಂದ ಎಲ್ಲ ತೊಗೊಂಬಂದ್ಬಿಟ್ಟು ಇಲ್ಲಿಂದೆಲ್ಲ ಕದ್ಕೊಂಡು ಹೋಗ್ಬಿಟ್ಟಿದ್ದು. ನಾವು ಹರಿಯಾಣ, ರಾಜಸ್ಥಾನಗಳಲ್ಲಿ ನಾವು 3 monthsವರೆಗೂ ಸ್ಟೇ ಮಾಡಿದ್ವಿ. ನೀವು? ಹೌದು. ಅಲ್ಲಿ ಯಾವ ಊಟ ತಿಂತೀರಾ, ಯಾರು ನಮ್ಮವ್ರಂತ ಹೇಳ್ತೀರಾ, ಅಲ್ಲಿ ಹೋಗಬೇಕು ನಾರ್ಮಲ್ ವ್ಯಕ್ತಿಗಳ ಥರ ಬದುಕಬೇಕಾಗತ್ತೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಸ್ವಲ್ಪ ಫಿಸಿಕಲಿ ಫಿಟ್ ಆಗೋದು ಸ್ವಲ್ಪ ಕಷ್ಟ ಸರ್. ನೋಡಿ, ಹಾಗಾದರೆ ಈ ಸಂದರ್ಭದಲ್ಲಿ ನನಗೆ ಭಾಳ ಕಾಡೋ ಪ್ರಶ್ನೆ, ಕ್ರಿಮಿನಲ್ಸ್ ಹಿಡಿಯೋಕ್ಕೆ ನೀವು ಹತ್ರ ಹೋಗ್ಬಿಟ್ರೆ ಹರಿಯಾಣ, ಪಂಜಾಬ್ ಇತ್ಯಾದಿ ಕಡೆಗೆ, ಕುಟುಂಬದ ಪ್ರತಿಕ್ರಿಯೆ ಏನಿರುತ್ತೆ ಸರ್? ಎವ್ರಿ ಪೊಲೀಸ್ ಆಫೀಸರ್ ಮನೆಯಲ್ಲಿ ಫೈಟ್ ನಡೆಯುತ್ತೆ ಸರ್. ಹೆಂಡತಿ ಮತ್ತು ಗಂಡನ ನಡುವೆ 100% ಫೈಟ್ ನಡೆಯುತ್ತೆ ಸರ್. ನಮ್ಮನ್ನು ನಂಬಿಟ್ಟು ಒಬ್ಬರು ಮದುವೆಯಾಗಿ ಬಂದಿರ್ತಾರಂದರೆ ಅವ್ರ ಬಯಕೆ ಏನಿರುತ್ತೆ ಅಂದರೆ ನಮ್ಮ ಪ್ರೆಸೆನ್ಸು. ನಮ್ಮ ನೌಕರಿ ನೋಡಿಬಿಟ್ಟು ಬರೋರು ತುಂಬ ಕಡಿಮೆ ಅನಿಸುತ್ತೆ. ಯಾಕಂದ್ರೆ ನಾವು ಮದುವೆ ಆಗೋರೆಲ್ಲ ಬಡವ್ರ ಹೆಣ್ಮಕ್ಳನ್ನೇ ಮದುವೆ ಆಗೋದು. ನಮ್ಮನ್ನು ಬಿಯಾಂಡ್ ನಾವು ಯೋಚನೆ ಮಾಡಿಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಇರೋರು ಯಾರೂ ಮದುವೆ ಆಗಿಲ್ಲ. ನಮ್ಮ ಫ್ಯಾಮಿಲಿ ಇದು ಏನಿದೆ ಪೊಸಿಷನ್ನು, ಆ ಪೊಸಿಷನಿಗೆ ಮ್ಯಾಚ್ ಆಗೋರನ್ನ ನಾವು ಮದುವೆ ಆಗಿರ್ತೀವಿ. ನಾನು ರೈತ ಅಂದರೆ ರೈತನ ಮಗಳನ್ನ ಒಬ್ಬಳನ್ನ ಮದುವೆ ಆಗಿರ್ತೀನಿ. ಸೊ ಮ್ಯಾಕ್ಸಿಮಮ್ ಅಂತಂದರೆ ವಿಲೇಜ್ ಅಕೌಂಟೆಂಟ್ ಮಗಳನ್ನ ನಾವು ಮದುವೆ ಆಗ್ಬೋದು ಅಷ್ಟೇ. ಸೊ ಆ ಥರದ್ದು ನಮ್ಮದು ಇರುತ್ತಲ್ವ. ಸೊ ಅವರೆಲ್ಲ ನಮ್ಮನ್ನು ನಂಬಿ ಬಂದುಬಿಟ್ಟಿರ್ತಾರೆ. ಸೊ ಅವರಿಗೆ ನಾವು ಅಡ್ಜಸ್ಟ್ ಮಾಡ್ತೀವಿ ಆಲ್ಮೋಸ್ಟ್ ಆಲ್. ನೋಡಮ್ಮ ನಮ್ಮದು ಡ್ಯೂಟಿ ಹೆಂಗೆ ಹಂಗೆ ಅಂತ ಎಲ್ಲ ಗೊತ್ತಿರುತ್ತೆ ಅವರಿಗೂ ಕೂಡ. ಬಟ್ ಆದರೂ ಸಮ್ ಟೈಮ್ ದೇ ವಾಂಟ್ ಅವರ್ ಪ್ರೆಸೆನ್ಸ್. ಯಾವುದೋ ಒಂದು, ಈಗ ನಮ್ಮ ಮಿಸ್ಸಸ್ಸು ಪ್ರೆಗ್ನೆಂಟ್ ಆದಾಗ ಆ ಟೈಮಲ್ಲಿ ನಮ್ಮ ಪ್ರೆಸೆನ್ಸ್ ಇರಬೇಕಂತ ಬೇಡ್ಕೊತಾರೆ. ಹಬ್ಬ ಹರಿದಿನಗಳಾದಾಗ ಅಟ್ಲೀಸ್ಟ್ ಪೂಜೆಗಾದ್ರೂ ತಾವಿರಬೇಕು, ಒಂದು ಫೋಟೋಗಾದ್ರೂ ಮುಂದೆ ಇರಪ್ಪ, ಫ್ಯಾಮಿಲಿಗಾದ್ರೂ ಹೇಳಕ್ಕೆ ಬರುತ್ತೆ. ಮಗು ಬರ್ಡೇ ಬಂದ್ಬಿಡುತ್ತೆ, ಮಗು ಬರ್ಡೇಗಳು ಬರ್ತದೆ. ಸರ್ ಈ ಥರದ್ದು ತುಂಬ ಜಗಳಗಳು ಪೊಲೀಸ್ ಇಲಾಖೆಯ ಕುಟುಂಬಗಳಲ್ಲಿ ನಡೆಯುತ್ತೆ. ಸಾಲ್ವ್ ಇಟ್ ಸರ್? ನಮ್ಮಲ್ಲಿರ್ತಕ್ಕಂಥ ಪೇಷನ್ಸ್ ಸರ್. ಒಂದೇದು, ಪೊಲೀಸ್ನವರು ಪೇಷನ್ಸ್ ಕಳ್ಕೊತಾರೆ. ಯಾಕೆ ಅಂತಂದರೆ ಹೊರಗಡೆ ಎಲ್ಲ ಥರದ್ದನ್ನು ನೋಡಿಬಿಟ್ಟಿರ್ತಾರೆ. ಎಲ್ಲ ಥರದ್ದು, ಯಾವ ಥರದ್ದು ಕ್ರೈಮು ನೋಡೋಂಗಿಲ್ಲೋ ಅಂಥದ್ದೆಲ್ಲ ನೋಡಿಬಿಟ್ಟಿರ್ತಾರೆ. ವ್ಯಕ್ತಿಯ ಸ್ವಭಾವಗಳೆಲ್ಲ ನಮಗೆ ಗೊತ್ತಿರುತ್ತೆ. ಇಂಥ ವ್ಯಕ್ತಿನ ನಾವು ಹೆಂಗೆ ಹ್ಯಾಂಡಲ್ ಮಾಡೋದನ್ನೋದು ಕೂಡ ನಾವು ಕಲ್ತುಬಿಟ್ಟಿರ್ತೀವಿ. ಸೊ ಹಾಗಾಗಿ ಅದೇ ಬಂದುಬಿಟ್ಟು ನಮಗೆ ನಮ್ಮ ಮನೆಗಳಿಗೆ ಹೆಣ್ತಿಂದ್ರೆ ಆಧಾರಗಳು. ನನ್ನ ಮಗ ಓದಬೇಕು, ಅವನು ಉದ್ಧಾರ ಆಗಬೇಕು ಅಂತಂದರೆ ಹೆಣ್ತಿನೇ ಆ ಮನೆಗೆ ಆಧಾರ. ನಾವು ಬರೀ ಹೊರಗಡೆ ಇರ್ತೀವಿ ಸರ್, ಬರೋದು ಅದೇ ಮಲಗ್ಲಿಕ್ಕೆ ಬರ್ತೀವಿ, ಅದೂ ಆಗಲ್ಲ. ನೈಟ್ ಔಟ್ಸ್ ಮಾಡಿರ್ತೀವಿ. ನಿನ್ನೆ ಫುಟ್ಬಾಲ್ದು ಈಗ ಎಕ್ಸಾಂಪಲ್ ಮುಗೀತು, 6 ಗಂಟೆ ಮುಗಿಸ್ಕೊಂಬಂದಿರ್ತಾರೆ. ಅಗೇನ್ ಅವ್ರಿಗೆ 2 ಗಂಟೆಗೆ ಫೋನ್ ಬಂದೇ ಬರುತ್ತೆ ಸ್ಟೇಷನಿಂದ, ಬಂದು ರಿಪೋರ್ಟ್ ಆಗಿ ಅಂತೇಳಿ. ಮತ್ತೆ ಅವ್ರು ಹೋಗ್ಬೇಕು, ಮತ್ತೆ ವಾಪಸ್ ಬರ್ಬೇಕು, ಹಂಗಿರುತ್ತೆ. ಸೊ ಹಾಗಾಗಿ ಹೆಂಡತಿಯರು ಆಧಾರವಾಗಿರೋದ್ರಿಂದ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತೀವಿ. ಮ್ಯಾಕ್ಸಿಮಮ್ ರಿಕ್ವೆಸ್ಟಿಂಗ್ ಕೈಂಡ್ ಆಫ್ ಥಿಂಗಲ್ಲಿ ಹೋಗುತ್ತೆ. ಇಲ್ಲ ಎಷ್ಟೋ ಕುಟುಂಬಗಳು ಡಿವೋರ್ಸ್ ಆಗಿಬಿಟ್ಟಿದ್ದಾವೆ ಸರ್. ಸೊ ಮನೇಲಿ ಪೊಲೀಸ್ ಪವರ್ ನಡೆಯಲ್ಲ. ಪೊಲೀಸ್ ಪವರ್ ಅಂತೇಳಿ ನಾವು ತೋರ್ಸೋಕ್ಕೂ ಹೋಗಲ್ಲ ಸರ್. ಯಾಕಂದರೆ ಜೀವನದಲ್ಲಿ ಏನೂ ಇಲ್ಲ ಅಂತ ನಮಗೆ ಅನುಭವ ಆಗಿಬಿಟ್ಟಿರುತ್ತೆ. ಒಬ್ಬ ಮನುಷ್ಯನ ಪೋಸ್ಟ್ ಮಾರ್ಟಮ್ ನಾನು ಮಾಡ್ಸೋಕ್ಕೆ ಹೋಗಿ ಅವ್ನ ಹಾರ್ಟನ್ನು ತೆಗೆದುಬಿಟ್ಟು ನನ್ನ ಕೈಯಲ್ಲಿ ಕೊಟ್ಟಾಗ ಗೊತ್ತಾಗುತ್ತೆ ವಾಟ್ ಈಸ್ ದೇರ್ ಇನ್ ಲೈಫ್ ಅಂತ. ನಾನು ಪೋಸ್ಟ್ ಮಾರ್ಟಮಿಗೆ ಹೋಗಿ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಏನೋ ಒಂದು ಅನಾಹುತ ಮಾಡ್ಕೊಂಡು ಸತ್ತೋಗಿದ್ದಾನೆ ಅಂತಂದರೆ ಅವ್ನ ಲೈಫಿಗೆ ಇಷ್ಟೇನ ವ್ಯಾಲ್ಯೂ ಇದ್ದಿದ್ದು ಅಂತ ಅನಿಸುತ್ತೆ.
ಹಾಗಾಗಿ ಮನೆಯಲ್ಲಿ ಬಂದು ಜಗಳ ಆಡೋದು ತುಂಬ ಕಡಿಮೆ. ನಾನು ಇನ್ನೊಂದು ರಿಕ್ವೆಸ್ಟ್ ಕೂಡ ನನ್ನ ಎಲ್ಲ ಸಿಬ್ಬಂದಿಗಳಿಗೂ ಹೇಳ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೋಬೇಡಿ ಅಂತ. ಯಾಕಂದ್ರೆ ನಾವು ಹೊರಗಡೆ ಎಲ್ಲ ನೋಡ್ತಿರ್ತೀವಿ, ನಾವು ಅದನ್ನೇ ಹೋಗಿ ಮನೆಗೆ ಮಾಡಿದರೆ ನಾವು ಅವ್ರಿಗೇನು ಹೇಳ್ತಾ ಇದ್ದೀವಿ, ಸಜೆಷನ್ಸ್ಗಳು ಕೊಡ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಅದರ ಪರಿಪಾಲನೆ ಮಾಡ್ತಾ ಇಲ್ಲ ಅಂತಂದರೆ ಆ ವ್ಯಕ್ತಿತ್ವ ಆಗಿರಲ್ಲ ಅಂತೇಳಿ ಸಜೆಸ್ಟ್ ಮಾಡ್ತಾ ಇರ್ತೇನೆ. ಹೌದು, ಹೆಂಡ್ತಿಯರಿಗೆ ರೈಟ್ಸ್ ಇದೆ ಸರ್, ಕೇಳಲಿಕ್ಕೆ ಯಾಕೆ ಕೇಳಬಾರ್ದು? ದೇ ಆರ್ ದ ಫ್ಯಾಮಿಲಿ ಮೆಂಬರ್ಸ್, ವೈ ನಾಟ್ ದೇ ಎಕ್ಸ್ಪೆಕ್ಟ್ ದ ಪ್ರೆಸೆನ್ಸ್ ಆಫ್ ಅಸ್? ನಮ್ಮದು ಪ್ರೆಸೆನ್ಸನ್ನು ಅವ್ರು ಯಾಕೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ? ಹಬ್ಬ ಹರಿದಿನಗಳಲ್ಲಿ ನಾವು ಇರಲ್ಲ ಅಂದರೆ 1 ವರ್ಷ ಆಯಿತು, 2ನೇ ವರ್ಷಕ್ಕೆ ಅದೇ ದೀಪಾವಳಿಗಾದ್ರೆ ನೆಕ್ಸ್ಟ್ ಇರಲೇಬೇಕು, ಆಯುಧ ಪೂಜೆಗೆ ನಾನು ಇರಲೇಬೇಕು. ಇದೇ ಫುಟ್ಬಾಲ್ ಮ್ಯಾಚ್ ನೋಡೋಣ ಬಾ ಅಂತೇಳಿ ಇಲ್ಲಿ ಕೂತ್ಕೊಂಡಾಗ ನಾನು ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ಅವ್ರು ಏನು ನೋಡ್ತಾರೆ? ಅವ್ರ ಪಾಡಿಗೆ ಅವ್ರು ಮಲಗಿರ್ತಾರೆ, ಇಲ್ಲಾಂದರೆ ಅಳ್ಕೊಂಡು ಕೂತ್ಕೊಂಡಿರ್ತಾರೆ. ಯಾವ ಹಬ್ಬಕ್ಕೂ ನಾವು ಸೇರಲ್ಲ ಸರ್. ಎಲ್ಲ ಹಬ್ಬ ಹರಿದಿನಗಳಲ್ಲಿ ನಾವು ಹೊರಗಡೆ ಇರ್ತೀವಿ, ಎಲ್ಲ ಜಾತ್ರೆಗಳ ಜಿಂಜಟ್ಗಳಲ್ಲಿ ನಾವೆಲ್ಲ ಹೊರಗಡೆ ಇರ್ತೀವಿ, ಎಲ್ಲ ಅಧಿವೇಶನಗಳಲ್ಲೂ ನಾವೇ ನಿಂತಿರ್ತೀವಿ. ಸೊ ಹಾಗಾಗಿ ಪೊಲೀಸ್ನವರು ಹೊರಗಡೆ ಯಾವಾಗ ಕಾಣ್ತಿದ್ದಾರೆ ಅಂತಂದರೆ ಅವಾಗ ಸೊಸೈಟಿ ಒಳಗಡೆ ಜನರು ಅವರಾದರೂ ಸಂತೋಷವಾಗಿ ಅವರವ್ರ ಹಬ್ಬಗಳನ್ನು ಆಚರಣೆಗಳನ್ನು ಮಾಡ್ಕೊತಿದ್ದಾರೆ ಅಂತ ಖುಷಿ ಪಡ್ತೀವಿ ಅಷ್ಟೇ. ಪೊಲೀಸ್ ಆಫೀಸರ್ ನೋಡಿಬಿಟ್ಟು ಖುಷಿ ಪಡೋದೇ ಜಾಸ್ತಿ. ಎಕ್ಸ್ಪೀರಿಯೆನ್ಸ್ ಅವ್ರು ಮಾಡಿಬಿಟ್ಟು, ಕುಟುಂಬದ ಎಕ್ಸ್ಪೀರಿಯೆನ್ಸ್ನ ಅವ್ರು ಮಾಡಿಬಿಟ್ಟು ತುಂಬ ಕಡಿಮೆ ಸರ್. ವೀಕ್ಲಿ ಒಂದು ದಿನ ಸಿಕ್ಕರೆ ಮಕ್ಕಳನ್ನ ಸರ್ ಕೆಳಗಿನ ಸಿಬ್ಬಂದಿಯವರಿಗೆ ಅಂದರೆ ಕೆಳಗಿನ ಹಂತದ ಸಿಬ್ಬಂದಿ, ಸಬ್ ಇನ್ಸ್ಪೆಕ್ಟರ್ ಅನ್ನೋಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಸಿಬ್ಬಂದಿಯವರಿಗೆ ASI ಅವರಿಗೂ ಆಫೀಸರ್ ಅಂತ ಟ್ರೀಟ್ ಮಾಡ್ತೀವಿ ಸರ್ ನಾವು. ಹಾಗಾಗಿ ಅವರಿಗೂ ಸ್ವಲ್ಪ ಡಿಫಿಕಲ್ಟೀಸ್ ಬರ್ತದೆ, ಬಿಕಾಸ್ ಅವ್ರದ್ದು ವರ್ಕ್ಗಳು ತುಂಬ ಇರ್ತದೆ ಸ್ಟೇಷನ್ಗಳಲ್ಲೆಲ್ಲ. ಈ ಹೊಯ್ಸಳ ಡ್ಯೂಟಿ ಎಲ್ಲ ಅವರೇ ಮಾಡಬೇಕಾಗುತ್ತೆ. ಬಟ್ ಸಿಬ್ಬಂದಿಗಳ ಎಣಿಕೆ ನೋಡಿಬಿಟ್ಟು, ಅಂದರೆ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ನೋಡಿಬಿಟ್ಟು ಕೆಳಗಿನ ಸಿಬ್ಬಂದಿಯವರಿಗೆ 100% ಸಿಗ್ತಾ ಇದೆ ಸರ್ ನನ್ನ ಪ್ರಕಾರ. ಅಂದರೆ ನಮ್ಮ ಠಾಣೆದು ಹೇಳ್ತಾ ಇದ್ದಾರೆ, ನಾಟ್ ಎ ಫಿಕ್ಸ್ಡ್ ಡೇ ಸರ್. ನಮಗೆ ಫಿಕ್ಸ್ಡ್ ಡೇ ಇದೆ. ಈಗ ಕೆಳ ಹಂತದ ಸಿಬ್ಬಂದಿಗಳಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ಲು, HC ಅಂದರೆ ಹೆಡ್ ಕಾನ್ಸ್ಟೇಬಲ್ಲು, 6 ಹಂತದ ಹುದ್ದೆಗಳಿಗೆಲ್ಲ ಫಿಕ್ಸ್ಡ್ ಮಾಡಿಬಿಟ್ಟಿದ್ದಾರೆ. ನಮ್ಮಲ್ಲಿ DG ಸರ್ಕ್ಯುಲರ್ ಇರೋದರಿಂದ ಪ್ರತಿ ಠಾಣೆಯಲ್ಲಿ ಆ ಠಾಣೆ ಮಟ್ಟದಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ವೀಕ್ಲಿ ಆಫ್ ಕೊಡಬೇಕಂತೇಳಿ ಅದು ಕೊಡ್ತಿದ್ದಾರೆ ಸರ್. ನಾನು ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಎಲ್ಲ ಠಾಣೆಗಳಲ್ಲೂ ಕೊಡ್ತಿದ್ದಾರೆ. ಅದು ಅವರಿಗೆ ಆ್ಯಕ್ಚುಲಿ ಅದು ಬೇಕು, ರಿಲೀಫ್ ಅನ್ನೋದು ಬೇಕಾಗುತ್ತೆ. ಸ್ಟ್ರೆಸ್ ಆಗ್ಬಿಡುತ್ತೆ. ಸ್ಟ್ರೆಸ್ ಅನ್ನೋದಕ್ಕಿಂತ ಸರ್ ಫ್ಯಾಮಿಲಿಗಳು ಡಿಟ್ಯಾಚ್ ಆಗಿಬಿಡ್ತದೆ ಸರ್. ಅಟ್ಲೀಸ್ಟ್ 1 ಡೇನಾದರೂ ನಾವು ಕೊಡಲಿಲ್ಲ ಅಂದರೆ ನಾವು 5 days ಐ ಕ್ಯಾನ್ ಪೋಸ್ಟ್ಪಾಂಡ್. ಇಲ್ಲ, ಭಾನುವಾರ ಇದೇ ನಂದು, ಭಾನುವಾರ ವೀಕ್ಲಿ ಆಫ್ ಇದೆಲ್ಲ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ವಿ ಕ್ಯಾನ್ ಪೋಸ್ಟ್ಪಾಂಡ್ ಇಟ್. ನಾನು ಹೋಗಲೇ ಇಲ್ಲ ಅಂತಂದರೆ ಎಲ್ಲ ಹೆಣ್ಮಕ್ಳ ಕ್ಯಾರೆಕ್ಟರ್ ಅದು ಒಂದೇ, ನೀನು ಹೇಳಿದ್ದು ಒಂದೂ ಮಾಡ್ತಾ ಇಲ್ಲ, ನಾನಂದ್ರೆ ನೆಗ್ಲೆಕ್ಟ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದ್ರಲ್ಲಿ ತಪ್ಪೇನಿಲ್ಲ, ಅದು ಅವ್ರ ರೈಟ್ ಅಂತ ಹೇಳಿದ್ನಲ್ಲ ಸರ್ ನಾನು. ದೇ ಆರ್ ರೈಟ್ ಆ್ಯಕ್ಚುಲಿ. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ದೇ ಆರ್ ರೈಟ್. ಆ್ಯಸ್ ಎ ಪೊಲೀಸ್ ಆಫೀಸರ್ ವೈಫ್ ಅವಳು ಕೇಳ್ತಾ ಇರೋದು ತಪ್ಪಾಗುತ್ತೆ. ಯಾಕಂದರೆ ಪೊಲೀಸ್ನವ್ರನ್ನ ಮದುವೆ ಆಗಬೇಕಾದ್ರೆ ಫಸ್ಟಿಗೆ ಅವಳು ತಿಳ್ಕೊಂಡು ಬಂದಿರಬೇಕಾಗುತ್ತೆ ಸ್ವಲ್ಪ ಡಿಫಿಕಲ್ಟಿ ಇದೆ ಪರ್ಸನಲ್ ಲೈಫ್ ಅನ್ನೋದು. ಪ್ರೆಸೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸಬ್ ಇನ್ಸ್ಪೆಕ್ಟರ್ಗಳಿಗಂತೂ ಹೇಳೋದೇ ಇಲ್ಲ ಸರ್ ನಮಗೆ ಯಾವುದು ವೀಕ್ಲಿ ಅಫೇರ್. ಮದುವೆ 2 ವರ್ಷ ಆಯಿತು. ಹೌದು ಸರ್. 2 ವರ್ಷ ಮನೆಯಲ್ಲಿ ಸರ್. ನನ್ನ ಫ್ಯಾಮಿಲಿನ ನಾನು ನೋಡ್ಕೊತೀನಿ ಸರ್. ಹಬ್ಬಗಳು ಹರಿದಿನಗಳು ಇತ್ತಂದರೆ ನಾನು ಆ 5 ನಿಮಿಷದ ಪ್ರೆಸೆನ್ಸ್ ಏನು ಬೇಕಾಗಿದೆ ಅನ್ನೋದನ್ನು ನಾನು ರಿಫ್ಲೆಕ್ಟ್ ಮಾಡಿ ಹೋಗಿಬಿಡ್ತೀನಿ. ಅದನ್ನು ನಾನು ಮೇಂಟೈನ್ ಮಾಡಿದ್ದೀನಿ. ದೇವ್ರಿಗೆ ಇದೇ ಟೈಮಿಗೆ ಪೂಜೆ ಮಾಡಬೇಕು, ಇದೇ ಟೈಮಿಗೆ ಆಗಬೇಕು ಅನ್ನೋದು ನನಗಿಲ್ಲ. ನಾನು ಮಿಡ್ ನೈಟ್ ಬಂದ್ರೂ ಅದೇನು ಸೆಲೆಬ್ರೇಷನ್ ಮಾಡಬೇಕಾಗಿತ್ತು ಅದನ್ನು ಮಾಡೇ ಮಲಗ್ತೀನಿ. ಬಟ್ ನಮಗೆ ಆಡಂಬರ ಇಲ್ಲ. ವಿ ಡೋಂಟ್ ಸೆಲೆಬ್ರೇಟ್ ಬರ್ತ್ಡೇಸ್. ನಾನು ಯಾವತ್ತೂ ನನ್ನ ಬರ್ಡೇಗಳನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಹಾಗಾಗಿ ನನ್ನ ವೈಫು ಅದ್ರ ಬಗ್ಗೆ ಎಕ್ಸ್ಟ್ರಾ ತಲೆ ಕೆಡ್ಸ್ಕೊಳಂಗಿಲ್ಲ. ನಾನು ಕೇಕ್ಗಳು ಕಟ್ ಮಾಡಲ್ಲ, ಯಾವುದೇ ರೀತಿ ಜಾಸ್ತಿ ಸಮಾರಂಭಗಳಲ್ಲೂ ನಾನು ಹೋಗಲ್ಲ. ನನ್ನ 1 ದಿನದ ಆ ಬರ್ತ್ಡೇ ನಂದು ಬರ್ತ್ಡೇ ಅಷ್ಟೇ. ಅದು ಅವತ್ತು ಫೋನ್ ಸ್ವಿಚ್ ಆಫ್ ಆಗುತ್ತೆ. ನಾನೆಲ್ಲೋ ಯಾವುದೋ ಒಂದು ಕಾಡಿಗೋ, ಯಾವುದೋ ಒಂದು ಬೆಟ್ಟಕ್ಕೋ ಅಥವಾ ಯಾವುದೋ ಒಂದು ಗುಡಿಗೆ ಹೋಗ್ಬಿಟ್ಟು ಆ 1 ಡೇ ನನಗೋಸ್ಕರ ಅಂತ ಕಳಿತೀನಿ ಸರ್ ನಾನು. ವಿತೌಟ್ ಚಪ್ಪಲ್, ವಿತೌಟ್ ಮನಿ, ವಿತೌಟ್ ಎನಿ ಎಲೆಕ್ಟ್ರಾನಿಕ್ಸ್. ಯಾವ ಡೇಟ್ ಬರ್ತದೆ? ನಂದು 15th ಜೂನ್ ಸರ್. ತಿಂಗಳು ಮುಗೀತು. ಹೌದು ಸರ್, ಥ್ಯಾಂಕ್ ಯು. ಸೊ ಆ 1 ದಿನ ನನಗೋಸ್ಕರ ಅಂತ ಕಳಿತೀನಿ ಸರ್. ನಾನು ಹುಟ್ಟಿದ ದಿನ ಅದು ನನಗೆ ಹೌದೋ ಅಲ್ಲ ಗೊತ್ತಿಲ್ಲ. ಯಾಕಂದರೆ ನಾವೆಲ್ಲ ಅವಾಗ 1993 ಹುಟ್ಟಿರೋದೆಲ್ಲ ಜೂನ್ ತಿಂಗಳಲ್ಲಿ ಬರ್ಸಿದ್ದಾರೆ. ಬಟ್ ನಂಬಿದ್ದೀನಿ ಅದೇ ದಿನ ಆಗಿರ್ಬೋದು ಅಂತ. ಸೊ ಹಾಗಾಗಿ ಆ ದಿನ 1 ದಿನ ರಜೆ ಹಾಕೊಂಡ್ಬಿಟ್ಟು ನಾನು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತೀನಿ ಸರ್. ನನಗೆ ಕಾಡಂದರೆ ತುಂಬ ಇಷ್ಟ. ಅಲ್ಲಿ ನೇಚರ್ ಕ್ರಿಯೇಚರ್ಗಳನ್ನ ನೋಡಲಿಕ್ಕೆ ನನಗೆ ತುಂಬ ಆಸಕ್ತಿ. ಹಾಗಾಗಿ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀನಿ 1 ಡೇ ನನಗೋಸ್ಕರ. ನಾನು ಇಲ್ಲಿವರೆಗೆ ಏನು ಮಾಡಿದ್ದೀನಿ, ಮುಂದೆ ಏನು ಮಾಡ್ಬೋದು, ನಾನು ಇನ್ನೂ ನನ್ನ ಲೈಫಲ್ಲಿ ಏನು ತಪ್ಪುಗಳನ್ನು ಮಾಡಿದ್ದೀನಿ ನಾನು ರಿಯಲೈಸ್ ಮಾಡ್ಕೊತೀನಿ ಆ ದಿನ. ಅದಾದಮೇಲೆ ತುಂಬ ದೂರಕ್ಕೆ ಹೋಗಿಬಿಟ್ಟಿದ್ದೀನ ಅಥವಾ ಹಿಂದೆ ಇದ್ದೀನ ರಿಲೇಷನ್ಗಳಲ್ಲಿ ಅಂತ ನಾನು ಯೋಚನೆ ಮಾಡ್ತೀನಿ. ನನ್ನ ತಂದೆಯಿಂದ ನಾನು ಆ್ಯಸ್ ಎ ಸಬ್ ಇನ್ಸ್ಪೆಕ್ಟರ್ ಆದಮೇಲೆ ಅವನ ಆಸೆಗಳು ಅಷ್ಟೇ ಅಲ್ಲದೆ ಆ್ಯಸ್ ಎ ಮಗನಾಗಿ ನಾನೇನು ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸ್ತಿದ್ದೀನಿ, ಆ್ಯಸ್ ಎ ಹಸ್ಬೆಂಡಾಗಿ ನಾನೇನು ನಿಭಾಯಿಸ್ತಿದ್ದೀನಿ, ಈಗ ತಂದೆ ಆಗಿದ್ದೀನಿ. ಆ್ಯಸ್ ಎ ತಂದೆಯಾಗಿ ನಾನು ಏನು ಮುಂದೆ ನನ್ನ ಹಡಲ್ಸ್ಗಳು ಏನಿದ್ದಾವೆ, ನಾನು ಏನು ನಿಭಾಯಿಸ್ತಾ ಇದ್ದೀನಿ ಇಲ್ಲಿವರೆಗೂ, ಅದು ಸರಿ ಇದೆಯಾ ತಪ್ಪಿದೆ ಅಂತೇಳಿ ರಿಯಲೈಸ್ ಆಗಲಿಕ್ಕೆ ಅದೊಂದು ದಿನ ನಾನು ನನಗೋಸ್ಕರ ಕಳಿತೀನಿ ಸರ್. ಇಂಟ್ರೋಸ್ಪೆಕ್ಷನ್ ಆ ಥರ
ಲೈಫ್ನ ಪ್ರಿಡಿಕ್ಟ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ 1 ಇಯರಲ್ಲಿ ಏನಾಗ್ಬೋದು, ನಾನೇನು ಮಾಡ್ಬೋದು ಅಂತ. ಈ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನ ತಿದ್ಕೊಳ್ಳಿಕ್ಕೆ ಅವಕಾಶಗಳು ಸಿಕ್ಕು ಅಂದರೆ ಯಾವ ರೀತಿಲಿ ನಾನು ತಪ್ಪುಗಳನ್ನ ಎಲ್ಲರೂ ಸಹಜವಾಗಿ ಮಾಡ್ತಾರೆ, ಅದನ್ನು ತಿದ್ಕೊಳ್ಳಿಕ್ಕೆ ಯಾವ ಥರ. ಟ್ರೈನಿಂಗಿಗೆ ಬರೋದಾದ್ರೆ ಸರ್ ಏನಂದ್ರೆ ನೀವು ಕೊನೆಯ ದಿನದ ಪೆರೇಡ್ ನೋಡಿ, ನಿಮ್ಮಪ್ಪ ಅವ್ನು ಭಾವುಕರು ಸರ್ ಅವರೆಲ್ಲ. ನಮ್ಮ ತಂದೆ ಯಾವುದೂ ಎಕ್ಸ್ಪ್ರೆಸ್ ಮಾಡಲ್ಲ, ನಮ್ಮ ತಂದೆ ಯಾವತ್ತೂ ಎಕ್ಸ್ಪ್ರೆಸ್ ಮಾಡಲ್ಲ. ಅವನು ಒಬ್ಬನೇ ಹೇಳ್ತಾನೆ ಹೊರತು ಯಾರ ಮುಂದೆ ಹೇಳಲ್ಲ. ಖುಷಿ ಇದೆ ಅಂತೇಳಿ ಯಾವತ್ತೂ ಹೇಳಲ್ಲ. ಈಗಲೂ ನಾನು ಊರಿಗೆ ಹೋದರೆ ನಮ್ಮ ತಂದೆ ನನ್ನನ್ನು ಟ್ರೀಟ್ ಮಾಡೋದು ನಾಟ್ ಆ್ಯಸ್ ಎ ಆಫೀಸರ್, ಈಸ್ ಟ್ರೀಟ್ ಮಿ ಲೈಕ್ ಹಿಸ್ ಕಿಡ್ ಓನ್ಲಿ. ಅವ್ನು ಸಣ್ಣ ಮಗನೇ ಅವನಂತ ಟ್ರೀಟ್ ಮಾಡ್ತಾನೆ. ನಾನು ಹೋದ ಕೂಡಲೇ ಲಪಾಟಿ ಸುತ್ಕೋಬೇಕು, ಹೊಲಕ್ಕೆ ಹೋಗ್ತಾ ಇರಬೇಕು. ನೀವು ಹೌದು, ನಿನ್ನ ಪಾಡಿಗಪ್ಪ, ನೀನು ನಂದೇನು ಕೆಲಸ ಇದೆ ಮಾಡು, 2 ದಿನ ಬಂದಿದೆಯಲ್ಲ ಮನೆಗೆ ಮಾಡಿ ಹೋಗು ಅಂತಾನೆ. ದ್ಯಾಟ್ಸ್ ಈಸ್ ರೈಟ್. ಅವನು ಅದೇ ಥರ ಬೆಳೆಸಿರೋದು ನನಗೆ. ನಾನು ಹಾಗಂತ ಮರೆಯೋಂಗಿಲ್ಲ. ನಾನು ಕೂಡ ಊರಲ್ಲಿ ತಾವು ಯಾರನ್ನಾದ್ರೂ ಕೇಳ್ಬೋದು, ನಾನು ಊರಿಗೆ ಹೋದೆ ಅಂತಂದರೆ ನಾನು ಹೊಲ ಮನೆ ಕೆಲಸ ಬಿಟ್ಬಿಟ್ಟು ಬೇರೆ ಏನಿಲ್ಲ ಸರ್. ಈವನ್ ಐ ಕೆನಾಟ್ ಬ್ರಷ್ ಫಾರ್ 2 days. ಅಲ್ಲಿ ನಾನು ಬ್ರಷೇ ಮಾಡಲ್ಲ. ಹೊಲ ಮನೆ ಎತ್ತು ಎಮ್ಮೆ, ಆ ಗಿಡ ಕಟ್ ಮಾಡಿದೆ, ಬೆಳೆಸ್ದೆ, ಹೊಸ ಗಿಡ ತಗೊಂಡು ಹಾಕಿದೆ, ಏನೋ ಪಕ್ಷಿ ಪ್ರಾಣಿಗಳಿದ್ರೆ ನೀರಿಂದ ಅಲ್ಲಿ ಕಟ್ಕೊಂಡು ಬಂದೆ, ಅದೇ ಅಂಥವೇ ಮಾಡ್ತಾ ಇರ್ತೀನಿ. ನಮ್ಮೂರಲ್ಲಿ ನನಗೆ ಗುಬ್ಬಿ ಸಾಕೋನಂತಾರೆ ಸರ್. ಈಗಲೂ ಬಿಟ್ಟಿಲ್ಲ. ನನಗೆ ಆಫೀಸರ್ ಅಂತ ನಮ್ಮೂರಲ್ಲೇ ಯಾರು ಟ್ರೀಟ್ ಮಾಡಲ್ಲ. ಬಿಕಾಸ್ ನಾವು ಆ ಆಡಂಬರ ತೋರಿಸಿಲ್ಲ. ನಾವು ಯಾವತ್ತು ಇನ್ನೊಬ್ಬರ ಮುಂದೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮನೆಯಲ್ಲಿ ಸೋಫಾಗಳು ತೊಗೊಂಡು ಹಾಕ್ಕೊಂಡು ಮಾತಾಡಿಸಿ ಟೀ ಕುಡ್ಕೊಂಡು ಅಂಥದ್ದು ಯಾವುದೂ ಮಾಡಿಲ್ಲ. ಆ್ಯಸ್ ಎ ಮಗನಾಗಿ ಹೋಗ್ತೀನಿ, ಆ್ಯಸ್ ಎ ತಮ್ಮನಾಗಿ ಹೋಗ್ತೀನಿ. ಅಲ್ಲಿ ಏನು ಕೆಲಸ ಇದೆ ನಿಭಾಯಿಸ್ಬಿಟ್ಟು ರೈಟೇ ವಾಪಸ್. ಯಾಕಂದ್ರೆ ನನಗೆ ಫ್ರೆಂಡ್ಸ್ ಇಲ್ಲ ಜಾಸ್ತಿ. ನನ್ನ ಫ್ರೆಂಡ್ಸನ್ನು ನಂಬಲ್ಲ ಸರ್. ಜೀವನದಲ್ಲಿ ಬಂದಿರತಕ್ಕಂಥವರೆಲ್ಲ ಬೇರೆ ರೀತಿಯೇ ಯೂಸ್ ಮಾಡ್ಕೊಂಡು ಹೋಗ್ಬಿಟ್ರು, ಬೇರೆ ರೀತಿಯಲ್ಲಿ ಆಡ್ಕೊತಾರೆ. ನಾನು ಯಾಕೆ ಗುಂಪುಗಳಲ್ಲಿ ಫ್ರೆಂಡ್ಸ್ ಜೊತೆ ಸೇರಲ್ಲ ಅಂತಂದರೆ ಎಲ್ಲರೂ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾರೆ. ಅವಳು ಹಂಗಂತೆ, ಇವಳು ಹಿಂಗಂತೆ, ಅವನ ಲೈಫ್ ಹಿಂಗಂತೆ, ಅವರಿಬ್ಬರದ್ದು ಏನೋ ನಡೀತಾ ಇದೆ ಅಂತೆ, ಅವ್ರ ಮನೇಲಿ ಹಂಗೆಲ್ಲ, ಅವ್ರಿಗೆ ಹಂಗಿದೆ ಹಿಂಗಿದೆ ಅಂತಲೇ ಹೇಳ್ತಿರ್ತಾರೆ. ಸೇರಿದ್ರೆ ತಾನೇ ನಾವು ಬೇರೆಯವ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ನಮ್ಮ ಮನೇಲಿ ಯಾರ ಜೊತೆನೂ ಸೇರಲ್ಲ. ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ. ಹೊಲ ಏನು, ಮನೆ ಏನು, ತಂದೆದೇನಿದೆ, ಹಾಸ್ಪಿಟಲ್ ಖರ್ಚು ಏನಿದೆ, ನೆಕ್ಸ್ಟ್ ಏನು ಮಾಡಬೇಕು, ಆ ಥರದಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ನನ್ನ ಫ್ರೆಂಡ್ಸ್ ಜಾಸ್ತಿ ಇಲ್ಲ. ಒಬ್ಬನೇ ಇರೋದು ನನಗೆ, ಕೃಷ್ಣ ಅಂತೇಳಿ. ಅವನೇ ಚಡ್ಡಿ ದೋಸ್ತ. ಅವನೊಬ್ಬನ ಬಿಟ್ಟರೆ ಎಲ್ಲೂ ಹೋಗಲ್ಲ. ಅವ್ನು ಮದುವೆ ಆದ್ರೂ ನನ್ನ ಪಕ್ಕಕ್ಕೆ ಬಂದು ಮಲಗ್ತಾನೆ. ನಾನು ಮದುವೆ ಆಗಿದ್ರು ನಮ್ಮ ಊರಿಗೆ ಹೋದ ಅವ್ನ ಪಕ್ಕಕ್ಕೆ ಮಲಗೋದು. ನಾವು ಹೋಗಿ ನಾವು ಮಾಳಿಗೆ ಮೇಲೇ ಮಲಗೋದಿಬ್ರು. ಮಳೆ ಬರ್ತಾ ಇದೆ ಅಂದ್ರೆ ಮಳೆ ನಿಂತ ಮೇಲೆ ಕ್ಲೀನ್ ಮಾಡಿ ಅಲ್ಲೇ ಮಲಗಬೇಕು ನಾವು. ನಮಗೆ ಆವಾಗಲೇ ಸಮಾಧಾನ. ಅದೇ ಈಗ HK12 ಅಂದರೆ ಹೈದರಾಬಾದ್ ಕರ್ನಾಟಕ ಕೋಟದ 12 ಜನ. ಸೊ ಅದು ಜನರಲ್ನವರು ಇದ್ರೆ ಅದರಲ್ಲಿ ಹೈದರಾಬಾದ್ ಕರ್ನಾಟಕದ ಬರೀ ಅಪ್ರೆಸ್ಡ್ ಅಥವಾ ಸಪ್ರೆಸ್ಡ್ ಇಲ್ಲ ಸರ್. ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಅಂಡ್ರಲ್ಲಿ ಎಲ್ಲ ಕ್ಯಾಟಗರಿಗಳಿಗೂ ಅದರಲ್ಲಿ ಸೀಟ್ ಇರುತ್ತೆ. ಮಹಿಳೆಯರಿಗೂ ಇತ್ತು. ಮಹಿಳೆಯರಿಗೆ ಅದರಲ್ಲಿ 3 ಸೀಟ್ ಇತ್ತು. ಓಹ್, 9 ಸೀಟ್ ಮೇಲು. 9 ಸೀಟು. 9 ಸೀಟಲ್ಲಿ 1 SC-ಗಿತ್ತು, 1 ST-ಗಿತ್ತು. ಹಾಂ, 2 SC 2 ST-ಗಿತ್ತು, 4 ಆಯಿತು. ಉಳ್ಕಿದ್ದು ಜನರಲ್ಲಿಗಿತ್ತು. 6 ಸೀಟು ಏನೋ ಜನರಲ್ಲಿಗಿತ್ತು. ಸೊ ಅಷ್ಟೇ ಜನ ನಾವು ಸೆಲೆಕ್ಟ್ ಆಗಿರೋದು. ಎಲ್ಲರೂ ಬ್ಯಾಂಗ್ಳೂರ್. SC ಸೀಟ್ ನಿಮ್ಗೆ ಸಿಗ್ತಾ? SC ಸೀಟ್ ನನಗೆ ಸಿಕ್ತು ಸರ್. ವೆರಿ ಗುಡ್. ಬೈ ಚಾನ್ಸ್ SC ರಿಸರ್ವೇಷನ್ ಇಲ್ಲ ಅಂದಿದ್ರೆ? ಅದಿರಲಿಲ್ಲ ಅಂತಂದ್ರೆ ನಾನು ಆಲ್ರೆಡಿ 200ಅಲ್ಲಿ ಜನರಲಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ ಸರ್. 200 ಪೋಸ್ಟಲ್ಲಿ ಜನರಲಲ್ಲಿ ಸೆಲೆಕ್ಟ್ ಆಗಿದ್ದೆ. ಅವರು ಕ್ಯಾಟಗರಿಲಿ ಹೆಂಗೆ ಮಾಡ್ತಾರೆ ಸರ್? ಹೌದು ಸರ್. ಈವನ್ ರಿಕ್ರೂಟ್ಮೆಂಟಲ್ಲಿ ಹೆಂಗಿರುತ್ತೆ ಅಂತಂದರೆ, ನಾನು SC ಕ್ಯಾಟಗರಿ ನಂದೊಂದು ರಿಸರ್ವೇಷನ್ ಒಂದು ಬಿಟ್ಟಿದ್ದಾರೆ ಅಂತಂದರೆ, ನಾನು 90 ಸ್ಕೋರ್ ಮಾಡಿದ್ದೀನಿ. 91 ಮಾಡಿದವನಿಗೆ ಜನರಲ್ ಕೊಟ್ಬಿಟ್ಟು ನನಗೆ ಜನರಲಲ್ಲೇ 90 ನೆಕ್ಸ್ಟ್ ರ್ಯಾಂಕ್ ನಾನಿದ್ದೇನೆ ಅಂತ ಜನರಲಿಗೆ ಕೊಡಲ್ಲ. ಯಾರು SC ಇರ್ತಾನೋ ಅವನಿಗೆ ತೊಗೊಂಡೋಗಿ SC-ಗೆ ಫಿಟ್ ಮಾಡ್ತಾರೆ. ಉದಾಹರಣೆ ಎಕ್ಸಾಂಪಲ್, ಈಗ ನಾನು 90 ಮಾಡಿದ್ದೀನಿ, ನನ್ನ ಮೇಲೆ ನಿಮ್ಮ ಸ್ಕೋರ್ 90 ಆಯಿತಾ. SC-ಯಲ್ಲಿ ನಾನು 90 ಮಾಡಿದ್ದೀನಿ. ಜನರಲಲ್ಲಿ ಒಬ್ಬನು 91 ಮಾಡಿದರೆ ಅವ್ರು ಸೀಟ್ ತೊಗೊತಾರೆ. 91ರಲ್ಲಿ ಅವ್ರು ಫಿಕ್ಸ್ ಆಗ್ತಾರೆ ಜನರಲ್ ಕ್ಯಾಟಗರಿ ಒಳಗಡೆ. ಅದಾದಮೇಲೆ 89 ಮಾಡಿದವನು ಸೆಕೆಂಡ್ ಪೊಸಿಷನ್ಗೆ ಹೋಗಿ ಫಿಟ್ ಆಗ್ತಾನೆ. ಅಲ್ಲಿ ಜನರಲ್ ಅವನು 89 ಮಾಡಿದವನು. ನಾನು 90 ಮಾಡಿದವನು SC ಒಳಗಡೆ ಫಿಟ್ ಆಗ್ತೀವಿ. SC ರಿಸರ್ವೇಷನ್ ಇದೆ. ಆ ರಿಸರ್ವೇಷನ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಂತಾರೆ. ಬೈ ಚಾನ್ಸ್ SC ಒಂದೇ ಇದೆ ಇಟ್ಕೊಳ್ಳಿ, ಯಾರೋ ಒಬ್ಬರಿಗೆ ಸಿಕ್ಬಿಡ್ತು. ಹೌದು. ಸೊ ನಿಮಗೆ ಇನ್ನೂ ಸಿಕ್ಕಿಲ್ಲ. ಸೊ ಅವಾಗ ಏನಾಗುತ್ತೆ? ನಿಮ್ಮ ಸ್ಕೋರ್ ಮೇಲೆ ಜನರಲಿಗೆ ಹೋಗುತ್ತೆ. ಜನರಲಿಗೆ ಹೌದು, ಜನರಲಿಗೆ ಕೊಡ್ತಾರೆ. ನನ್ನ ಸ್ಕೋರ್ ಆ ಮೆರಿಟ್ ಅಲ್ಲಿ ಇತ್ತು ಅಂತಂದ್ರೆ ನನಗೆ ಮೇಲೆ ಕೊಡ್ತಾರೆ. ಸೊ ಒಂದ SC ಸಿಗುತ್ತೆ, ಅದರ್ವೈಸ್ ವಿಲ್ ಕಂಪೀಟ್ ವಿತ್ ಜನರಲ್. ಹೌದು ಸರ್, ನಾವೆರಡೂ ಮಾಡ್ಬೋದು. ನಾವು ಜಾಸ್ತಿ ಸ್ಕೋರ್ ಮಾಡಿದ್ವಿ ಅಂತಂದ್ರೆ ನಾವು ಜನರಲ್ ಕ್ಯಾಟಗರಿ ಒಳಗಡೆ ಸೆಲೆಕ್ಟ್ ಆಗ್ತೀವಿ. ಇಲ್ಲ ಅಂತಂದರೆ ನಮ್ಮ ಸ್ಕೋರ್ ಕಡಿಮೆ ಇದೆ, ಜನರಲ್ನವರಿಗೆ ಇಲ್ಲಿಗೆ ಲಾಸ್ಟ್ ಆಯಿತು ಅಂತಂದರೆ ನೆಕ್ಸ್ಟ್ ಯಾವುದು ಸೀಟ್ ಇರುತ್ತೆ ಅದು SC ಕ್ಯಾಟಗರಿ ಅವರಿಗೆ ಕೊಡ್ತಾರೆ. ಆ ರಿಸರ್ವೇಷನ್ ಅಂದರೆ ಫಿಟ್ ಮಾಡ್ತಾರೆ ಅಷ್ಟೇ. ಆಮೇಲೆ ನೀವು 4 ಜನ ಸ್ನೇಹಿತರು ಸೆಲೆಕ್ಟ್ ಆಗಿದ್ದು ಒಟ್ಟಿಗೆ, ಹೌದಲ್ವಾ? ಹೌದು, ಸೇಮ್ HK12ಅಲ್ಲಿ. ಹೌದು ಸರ್. ಸೊ ನೋಡಿ, ಆ 9 ಸೀಟ್ ಇದ್ದಿದ್ರಲ್ಲಿ ಮೇಲ್ ಸೀಟಲ್ಲಿ ನೀವು ಸ್ನೇಹಿತರು 4 ಜನ ಸೆಲೆಕ್ಟ್ ಸರ್. ನಾವು ಸೂಪರ್. ಹಾಲಪ್ಪ ಅರಸೀಕೆರೆ, ರೇವಣ ಸಿದ್ದಪ್ಪ ಅಂತೇಳಿ, ಅವ್ರ ಅಣ್ಣ ಒಬ್ಬರು, ನಾನೊಬ್ಬನು. ಸೊ ನಿಮಗೆ SC ರಿಸರ್ವೇಷನ್ ಇತ್ತು, SC ಸೀಟ್ ಸಿಗ್ತದ್ದು. ಹೌದು ಸರ್. ಹೌ ಅಬೌಟ್ ದೋಸ್ 3? ಅವರು ಒಬ್ಬರು 2Aದಲ್ಲಿ ಬಂದರು ಅನಿಸುತ್ತೆ, ಇನ್ನಿಬ್ಬರು ಜನರಲಲ್ಲಿ ಹೊಡೆದ್ರು ಅವರು. ಓಕೆ. ಅದರಲ್ಲೂ ಮತ್ತು ಅಣ್ಣ ತಮ್ಮಂದ್ರೆ ಇಬ್ಬರು.
ಒಬ್ಬರು ಬೆಳಗಾವಲ್ಲಿ ವರ್ಕ್ ಮಾಡ್ತಾರೆ, ಒಬ್ಬರು ಮೈಸೂರಲ್ಲಿ ವರ್ಕ್ ಮಾಡ್ತಾರೆ. ಏನು ಹೇಳ್ತೀರಿ ರಿಸರ್ವೇಷನ್ ಬಗ್ಗೆ? ಸರ್, ಇದು ನಾನು ನಿನ್ನೆ ಹೇಳ್ದಂಗೆ ಸಮಾಜದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರು ಹಿಂದೆ ಉಳಿದಿದ್ದಾರೆ ಅವರಿಗೆ ಇದರ ಅವಶ್ಯಕತೆ ಇದೆ ಸರ್. ಸಂವಿಧಾನಾತ್ಮಕವಾಗಿ ಒಲಿದು ಬಂದಿದೆ, ಇದರ ಅವಶ್ಯಕತೆ ಇದೆ ರಿಸರ್ವೇಷನ್ ಅನ್ನೋದನ್ನು. ಈಗ ಯಾವುದೋ ಕುಟುಂಬ ಮುಂದುವರೆದು ಬಿಟ್ಟಿದೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಈಗ ನನ್ನ ಕುಟುಂಬದಲ್ಲಿ ನಾವು ಈಗ ಸರ್ಕಾರಿ ಹುದ್ದೆ ಹೊಂದಿದ್ದೀವಿ ಅಂತ ಹೇಳಿದ್ರೆ ನಾವು ನಮ್ಮನ್ನು ನೋಡಿಬಿಟ್ಟು ಎಲ್ಲರೂ ಅದೇ ಥರ ಇದ್ದಾರೆ, ಆ ಕ್ಯಾಟಗರಿ ಕಂಪ್ಲೀಟ್ ಆಗಿ ಡೆವಲಪ್ ಆಗಿಬಿಟ್ಟಿದೆ ಅನ್ನೋದು ತಪ್ಪಾಗುತ್ತೆ. ಸೊ ಈಗ ನೀವು ನಮ್ಮ ಕಡೆ ಬರಗಾಲ ಇದೆ, ಯು ಕ್ಯಾನ್ ವಿಸಿಟ್ ನಮ್ಮ ತಾಂಡಗಳು, ಎಲ್ಲರೂ ಗುಳೆ ಹೋಗ್ತಾರೆ, ನೋಡಿದ್ದೀವಿ. ಎಲ್ಲರೂ ಮನೆನೇ ಬಿಟ್ಬಿಡ್ತಾರೆ, ಊರಲ್ಲಿ ಯಾರ್ಯಾರು ಇರಲ್ಲ. ಸೊ ಆ ಥರದ ಪರಿಸ್ಥಿತಿಗಳು ಹಾಕ್ಬಿಡ್ತಾರೆ ಮನೆಗೆ. ಆ ಥರದವರಿಗೆ ಅವಶ್ಯಕತೆ ಇರುತ್ತೆ ಸರ್. ಆದರೆ ನನ್ನ ಮನೇಲಿ ನಾನು 4 ಜನ ಸೆಲೆಕ್ಟ್ ಆಗಿದೆ ಅಂದ್ರೆ ನಾವೇ 5ನೇ ಜನ ಸೆಲೆಕ್ಟ್ ಆಗೋದ್ರಲ್ಲಿ ಆ ರಿಸರ್ವೇಷನ್ ಯೂಸ್ ಮಾಡ್ಕೊಳ್ಳೋದು ತಪ್ಪಂತ ಅನ್ಸುತ್ತೆ. ಬೇರೆ ಒಂದು ಮನೆಗೆ ಕೆನೆಪದರ ನೀತಿಯಲ್ಲಿ ಬರಬೇಕು ಅಂತ ನನ್ನ ಶತಮಾನಗಳಿಂದ ತುಳಿತಕ್ಕೊಳಗಾದ ಕಮ್ಯುನಿಟಿ ಅಂತ ಹೇಳಿ ಒಂದು ಎಸ್ ಸಿ ರಿಸರ್ವೇಷನ್ ಕೊಟ್ಟು ನಿಮ್ಗೆ ಒಂದು ಸರ್ಕಾರಿ ನೌಕರಿ ಸಿಕ್ತು. ನಿಮಗೊಬ್ಬ ಮಗ ಇದ್ದಾನೆ ಈಗ, ಯುಧಿಷ್ಠಿರ, ಈಗ ಚಿಕ್ಕ ಸಣ್ಣ ಹುಡುಗ ಇದ್ದಾನೆ. ಮುಂದೆ ಅವನ ಓದಿ ಅವನ ಸರ್ಕಾರಿ ನೌಕರಿಗೆ ಬಂದ ಅಂತ ಇಟ್ಕೊಳ್ಳಿ, ಡು ಯು ಯೂಸ್ ರಿಸರ್ವೇಷನ್? ನನಗೆ ಅವಾಗ ಬೇಡ ಅಂತ ಅನ್ಸುತ್ತೆ ಸರ್. ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀನಿ. ಯಾಕಂದರೆ ನನಗೆ ಅಂಬೇಡ್ಕರ್ ಅವ್ರ ಪ್ರಕಾರನೇ ನಾನು ಈ ಎಜುಕೇಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಪೊಸಿಷನಿಗೆ ಬಂದಿರ್ತೀನಿ. ನನಗೆ ಇವಾಗ ಎಬಿಲಿಟಿ ಇರುತ್ತೆ, ಅಟ್ಲೀಸ್ಟ್ ನನ್ನ ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕೋ, ಹೆಲ್ತ್ ನೋಡ್ಕೊಳ್ಳಿಕ್ಕೋ, ಇಲ್ಲ ಅವ್ನು ಬೇರೆ ಪ್ರಾಸ್ಪೆಕ್ಟಿವಲ್ಲಿ ಅವನಿಗೆ ಬೆಳೆಸಲಿಕ್ಕೆ ನನಗೆ ಆಲ್ರೆಡಿ ಸ್ವಲ್ಪ ನನ್ನ ಬರ್ತಿರ್ತಕ್ಕಂಥ ಫೈನಾನ್ಷಿಯಲ್ ಕಂಡೀಷನ್ ಒಳಗಡೆ ನಾನು ಮ್ಯಾನೇಜ್ ಮಾಡ್ಬೋದು. ಬಟ್ ನನಗಿಂತ ಕೆಳ ಹಂತದಲ್ಲಿ ಕೆಲವರು ಇರ್ತಾರೆ, ಅವ್ರ ಹತ್ರ ನಮ್ಮಷ್ಟು ಯೋಚನೆ ಮಾಡುವಂಥ ಶಕ್ತಿನೂ ಕೂಡ ಅವರಲ್ಲಿ ಇರಲ್ಲ. ಸೊ ಹಾಗಾಗಿ ಅವ್ರಿಗೆ ಒಲಿಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್, ನನ್ನ ವೈಯಕ್ತಿಕ ಅಭಿಪ್ರಾಯ. ಯುಧಿಷ್ಠಿರಗೆ ಆ ಟೈಮಲ್ಲಿ ಅವನು ಎಸ್ ಸಿ ರಿಸರ್ವೇಷನಲ್ಲಿ ಬರುತ್ತಂದ್ರೆ ನಾನು ಜನರಲಿ ಫೈಟ್ ಮಾಡೋ ಅಂತಲೇ ಹೇಳೋ ವ್ಯಕ್ತಿ. ಯಾಕಂದರೆ ಆ ಒಂದು ಸೀಟಿಗೆ ಬೇರೆ ಒಂದು ಯಾವುದೋ ಅವಶ್ಯಕತೆ ಇರತಕ್ಕಂಥ ಕುಟುಂಬಕ್ಕೆ ಒಲಿಲಿ ಅಂತ. ಅಂದರೆ ಈ ರಿಸರ್ವೇಷನ್ ಈ ಕ್ಲಾಸ್ಗಳಲ್ಲಿ ಈಗ ರಿಸರ್ವೇಷನ್ ಕೊಟ್ಟು ಒಂದು ಜನ್ರೇಷನ್ ಮೇಲೆ ಹೋದ್ಮೇಲೆ ಮತ್ತೆ ಇನ್ನೊಂದು ಜನ್ರೇಷನ್ ರಿಸರ್ವೇಷನ್ ಕೊಡಬಾರ್ದು ಅಂತ ಇಲ್ಲ, ಆ ಥರದಲ್ಲಿ ಎಲ್ಲೂ ಮೆನ್ಷನ್ಡ್ ಇಲ್ಲ ಸರ್, ಮೆನ್ಷನ್ಡ್ ಇಲ್ಲ. ಅದು ಎಲ್ಲಿ ಅಂತಂದರೆ ಕೆನೆಪದರ ನೀತಿ ಅಂಥೇಳಿ ಒಂದು ಏನಾದರೂ ತಂದರು ಅಂತಂದರೆ ಅದರೊಳಗೆ ಬರುತ್ತೆ. ಅಂದರೆ ಇಫ್ ಒನ್ ಫ್ಯಾಮಿಲಿ ಈಸ್ ಆಲ್ರೆಡಿ ಎ ಬೆನಿಫಿಷರಿ ಫ್ಯಾಮಿಲಿ ಅಂಡರ್ ದ ರಿಸರ್ವೇಷನ್ ಆ್ಯಕ್ಟ್, ಸೊ ಆ ಫ್ಯಾಮಿಲಿ ಒಳಗನ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಫ್ಯಾಮಿಲಿಗಳೇ ಕನ್ಸಿಡ್ರೇಷನ್ ಮಾಡ್ತಾರೆ. ಅಂದರೆ ಇದನ್ನು ನಾವು ಜನರಲ್ಲಿಗೋ ಅಥವಾ ಬೇರೆದಕ್ಕೋ ನಾವು ಕನ್ಸಿಡ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಫ್ಯಾಮಿಲಿನ ನಾವು ತಗೋಬೇಕಂತ ಇರುತ್ತೆ. ಅದು ಆ್ಯಕ್ಚುಲಿ ಸಮಾಜದಲ್ಲಿ ಬರಬೇಕು ಸರ್. ಒಂದು ಕುಟುಂಬದಲ್ಲಿ ನಾನು ಅಂಬೇಡ್ಕರ್ ನೀಡಿರ್ತಕ್ಕಂಥ ಒಂದು ತತ್ವದ ಆಧಾರದ ಮೇಲೇನೋ ಅವ್ರು ನೀಡಿರ್ತಕ್ಕಂಥ ಒಂದು ಅವಕಾಶದ ಮೇಲೆ ನಾನು ಇದನ್ನು ಪಡ್ಕೊಂಡಿರ್ತೀನಿ ಆಲ್ರೆಡಿ. ಸೊ ಪಡ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ನನ್ನ ಫ್ಯೂಚರ್ ಫ್ಯಾಮಿಲಿಗೆ ಅದೇ ಕ್ಲೇಮನ್ನು ನಾನು ತೊಗೊತೀನಿ ಅಂದರೆ ತಪ್ಪಾಗ್ಬೋದು, ಅದು ತಪ್ಪೇ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.